ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಅಕ್ಷರಶಃ ಬೆಂಕಿ ಬಿರುಗಾಳಿಯನ್ನು ಸೃಷ್ಟಿಸ್ತಾ ಇದೆ. ಧಗಧಗಿಸ್ತಾ ಇರುವಂತಹ ಈ ಬೆಂಕಿಯನ್ನ ಹೇಗೆ ಹೈಕಮಾಂಡ್ ತಣಿಸುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಇದೇ ನಿಟ್ಟಿನಲ್ಲಿಯೇ ಇವತ್ತು ದೆಹಲಿಯಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಈ ಮೀಟಿಂಗ್ನಲ್ಲಿ ಖರ್ಗೆ, ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಭಾಗಿಯಾಗ್ತಾ ಇದ್ದಾರೆ. ನಂತರ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚಿಸುವುದಕ್ಕೆ ನಾಯಕರು ನಿರ್ಧರಿಸಿದ್ದಾರೆ. ಸಿಎಂ ಡಿಸಿಎಂಗೂ ಕೂಡ ಬುಲಾವ್ ಕೊಡುವಂತಹ ಸಾಧ್ಯತೆ ಇದೆ ಹೈಕಮಾಂಡ್ ಕಡೆಯಿಂದ. ಪಬ್ಲಿಕ್ ಟಿವಿಯಲ್ಲಿ ಕ್ಷಣ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ಸಿಎಂ ಡಿಸಿಎಂ ಮುಖಾಮುಖಿಗೂ ಮುನ್ನ ವರಿಷ್ಠರಿಗೂ ಬೇಕಿದೆ ಕ್ಲಾರಿಟಿ. ಪವರ್ ಶೇರಿಂಗ್ ವಿಚಾರದಲ್ಲಿ ಒಂದು ಕ್ಲಾರಿಟಿಗೆ ಬರುವಂತಹ ಸಾಧ್ಯತೆ ಇದೆ. ಕುರ್ಚಿ ಕಿತ್ತಾಟದ ಬಗ್ಗೆ, ಹೈಕಮಾಂಡ್ನ ನಿಲುವಿನ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಇಬ್ಬರ ನಡುವಿನ ಸಂಧಾನ ಸೂತ್ರ ಅಂದರೆ ಹೆಂಗೆ ಕನ್ವಿನ್ಸ್ ಮಾಡೋದು? ಲಾಸ್ಟ್ ಟೈಮು ಹಿಂಗೆ ಕನ್ವಿನ್ಸ್ ಮಾಡೋದಕ್ಕೆ ಅವಕಾಶ ಇತ್ತು. ಒಬ್ಬರಿಗೆ ನಿಮ್ಮನ್ನು 2.5 ವರ್ಷದ ನಂತರ ನೋಡ್ಕೊಳ್ತೀವಿ, ಚೆನ್ನಾಗಿ ನೋಡ್ಕೊಳ್ತೀವಿ ಅಂತೆಲ್ಲ ಭರವಸೆ ಕೊಡೋಕ್ಕೆ. ಈಗೇನು ಕೊಡ್ತಾರೆ? ಕೊಟ್ಟರೆ ಒಪ್ಕೊಳ್ತಾರಾ? ವಚನ ಭ್ರಷ್ಟತೆ ಅನ್ನೋ ಮಾತುಗಳು ಬರಲ್ವಾ ಅಲ್ಲಿ? ಹೀಗಾಗಿ ಅವರಿಗೂ ಕೂಡ ಜಿಜ್ಞಾಸೆ. ಮುಟ್ಟಿದ್ರೂ ಕಷ್ಟ, ಮುಟ್ಟದೇ ಇದ್ರೂ ಕಷ್ಟ ಅಂಥದ್ದೊಂದು ಪರಿಸ್ಥಿತಿಯನ್ನು ಹೈಕಮಾಂಡ್ ನೋಡ್ತಾ ಇದೆ. ನಿಜವಾದ ಪರೀಕ್ಷೆ ಯಾರಿಗೆ ಕೇಳಿದರೆ ಸಿ ಎಂಗೂ ಅಲ್ಲ, ಡಿ ಸಿ ಎಂಗೂ ಅಲ್ಲ, ಇದು ಡೈರೆಕ್ಟ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಸಂಧಾನ ಸೂತ್ರ ಇವೆಲ್ಲದಕ್ಕೂ ಕೂಡ ಪರೀಕ್ಷೆ ಇದೆ. ಇದನ್ನು ಎಷ್ಟು ಒಪ್ತಾರೆ, ಯಾರು ರೆಬೆಲ್ ಆಗ್ತಾರೆ, ಏನಾಗುತ್ತೆ ಅನ್ನೋದು ಕುತೂಹಲ. ಅನ್ಪ್ರೆಡಿಕ್ಟಬಲ್ ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಈಗ ಹೈಲಿ ಅನ್ಪ್ರೆಡಿಕ್ಟಬಲ್ ಸಿಚುವೇಶನಲ್ಲಿ ರಾಜ್ಯ ರಾಜಕಾರಣ ಹೊರಳಿದೆ. ಹೀಗಾಗಿ ಹೈಕಮಾಂಡ್ ಏನು ಡಿಸಿಷನ್ ತಗೊಳ್ತಾರೆ ಅನ್ನೋದು ಪ್ರಶ್ನೆ. ಈ 3 ಜನರ ಅಭಿಪ್ರಾಯ ಯಾವ ರೀತಿ ಇದೆ, ಎಷ್ಟೊತ್ತಿಗೆ ಇವರೆಲ್ಲ ಸಭೆ ಸೇರ್ತಾರೆ, ಏನು ಚರ್ಚೆ ಆಗುತ್ತೆ, ನಿರೀಕ್ಷೆಯನ್ನು ಇಟ್ಕೊಳ್ಬೋದು. ಮಮತಾ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಲ್ಲಿದ್ದಾರೆ. ಇವತ್ತು ಮಧ್ಯಾಹ್ನ ಸುಮಾರಿಗೆ ಅವರು ವಾಪಸ್ ದೆಹಲಿಗೆ ತೆರಳ್ತಾರೆ. ದೆಹಲಿಗೆ ತೆರಳಿದ ನಂತರ ಇವತ್ತು ರಾಹುಲ್ ಗಾಂಧಿ ಅವರ ಜೊತೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಸಭೆ ಇದೆ. ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಹಾಗೂ AICC ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಕೂಡ ಭಾಗವಹಿಸ್ತಾರ ಮಾಹಿತಿ ಬರ್ತಾ ಇದೆ. ಇವರು 4 ಜನ ಕುಳಿತು ಚರ್ಚೆ ಮಾಡ್ತಾ ಇರುವಂಥ ವಿಚಾರ ಈಗ ಪವರ್ ಶೇರಿಂಗ್ ಫಾರ್ಮುಲಾವನ್ನು ಹೇಗೆ ಮಾಡಬೇಕು, ಹಿಂದೆ ಮಾತು ಕೊಟ್ಟಾಗಿದೆ, ಕೊಟ್ಟ ಮಾತಿನಂತೆ ನಡೆದುಕೊಳ್ಳೋದು ಹೇಗೆ, ಅದಕ್ಕೆ ಒಂದು ಸ್ಮೂತ್ ಮೂವಿಂಗ್ ಅನ್ನೋದು ಇರಬೇಕು, ಅದು ಹೇಗೆ ಮಾಡಬೇಕು ಅನ್ನೋದನ್ನ ಕೂಡ ಈಗ ಚರ್ಚೆ ಮಾಡ್ತಾರೆ ಅನ್ನುವಂಥದ್ದು. ತದನಂತರ ನಾಡಿದ್ದು ಅಂದರೆ 29ನೇ ತಾರೀಕು ಬಹುತೇಕ ಈಗ ಸಭೆ ಅಂತಿಮವಾಗಿದೆ. CM ಮತ್ತು DCM ಅವ್ರನ್ನ ದೆಹಲಿಗೆ ಕರೆಸ್ಕೊಂಡು ಅಲ್ಲಿ ಒಂದು ಕಾಂಪ್ರಮೈಸಿಂಗ್ ಫಾರ್ಮುಲಾದ ಬಗ್ಗೆ ಒಂದು ಅಂತಿಮ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಅದಕ್ಕೆ ಮುಂಚಿತವಾಗಿ ಹೈಕಮಾಂಡ್ ನಿಲುವು ಏನಿರಬೇಕು, ಯಾವ ವಿಚಾರದಲ್ಲಿ ಯಾರನ್ನ ಕನ್ವಿನ್ಸ್ ಮಾಡ್ಕೋಬೇಕು, ಅಥವಾ ಇದು ಮತ್ತಷ್ಟು ಗೊಂದಲ ಆಗದ ರೀತಿಯಲ್ಲಿ ಯಾರ್ಯಾರು ಮಾತನಾಡಿ ಏನನ್ನು ಹ್ಯಾಂಡಲ್ ಮಾಡಬೇಕು, ಇದೆಲ್ಲದರ ಬಗ್ಗೆ ಇವತ್ತು ಒಂದು ಅಧಿಕೃತ ತೀರ್ಮಾನ ಆಗುತ್ತೆ. ಅಂದರೆ ರಾಜ್ಯ ರಾಜಕಾರಣದಲ್ಲಿನ ಪವರ್ ಶೇರಿಂಗಿನ ಗೊಂದಲಕ್ಕೆ ಒಂದು ಕ್ಲಾರಿಟಿ ತರಲಿಕ್ಕೆ 29ನೇ ತಾರೀಕು ನಡೆಯುವಂಥ ಸಭೆಗೆ ಮುಂಚಿತವಾಗಿ ಇವತ್ತು ನಡೆಯುತ್ತಿರುವಂಥ ಸಭೆ ಕೂಡ ಅಷ್ಟೇ ಮಹತ್ವದ ಸಭೆ ಆಗಿರುತ್ತೆ. ಮತ್ತು ಇಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರದ ಮೇಲೆ ಪವರ್ ಶೇರಿಂಗಿನ ವಿಚಾರ ಏನು ಅನ್ನುವಂಥದ್ದು ಕೂಡ 29ನೇ ತಾರೀಕು ತೀರ್ಮಾನ ಆಗುವಂಥ ಸಾಧ್ಯತೆ ಇರುತ್ತೆ. ಮಮತಾ, ಧನ್ಯವಾದ ಸುಕೇಶ್, ತಮ್ಮ ಮಾಹಿತಿಗಾಗಿ.